ಅಂತಂದ್ರೆ ಆ ಆ್ಯಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನೋ ಬೇರೆ ಪಕ್ಷ ಹೇಳಿದ್ರೆ ಅವ್ನು ಎಷ್ಟು ಗೆತ್ತನೋ ಏನಾಗತ್ತೆ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕೈತೆ ಒಂದು ನಂಗೆ ಅಂತಕ್ಕಂತೆ. ಅದಕ್ಕೆ ನಾವು ಸತತ ಅವನ ಜೋಡಿ ಸಂಪರ್ಕಕೊಂಡು ಅವ್ನು ಬೇರೆ ತಪ್ಪು ದಾರಿ ಇಡಬೇಕು ಒಂದು ಆ ಉದ್ದೇಶ ಪದೇ ಪದೇ ಬಿಡಕಮ್ಮಿ ಈ ಉದ್ದೇಶ ಇಟ್ಕೊಂಡ. ನನ್ನ ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ, ಅವೇನು ನನ್ನ ಮಾತಿಗೆ ವಿರುದ್ಧ ಹೋಗೋದಿಲ್ಲ. ಆದ್ರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವು ನೋಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವನ ಇದ್ರೆ ಅನಿವಾರ್ಯ, ಮನೆಯ ಡಿಶ್ ಅಂತಂದ್ರೆ ತಾವು ಹೇಳೋದು ಪಕ್ಷ ಉಳಿಬೇಕು ಅಂತ ಹೇಳ್ತಿರ್ತಾವೆ. ಪಕ್ಷ ಯಾರು ಅನಿವಾರ್ಯ ಅಲ್ಲ ಪಕ್ಷಕ್ಕೆ. ನಾಲ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಜಾರಕಿಹೊಳಿ ಬರ್ತಾರ ಹೋಗ್ತಾರ, ಅದು ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳತಾರ, ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು. ವಿಜೇಂದ್ರ ರತ್ತಿ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತ ಪ್ರಯತ್ನ ಮಾಡಿದ್ರೆ ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವರು ಪದೇ ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅಧ್ಯಕ್ಷ ಮಾಡಿದ್ರು ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಅರೆ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದ. ಅದೇ ಮೇನ್ ನನ್ನ ಅಜೆಂಡಾ. ಪದೇ ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದು ಅವ್ನ ತಲೆ ತುಂಬ. ಯಾಕಂದ್ರೆ ಬಹಳಷ್ಟು ಪಕ್ಷ ಬೆಳೆದಂಗ ಅವನು ವ್ಯಕ್ತಿತ್ವ ಬೆಳೆದಂಗ ಹೊಗಳು ಬಂಟ್ರು ಹೊಂಡ್ತಾರೆ ಕೊಡ್ತಾರೆ. ಹೊಗಳು ಬಂಟ್ರಿಂದ ತಪ್ಪು ಹೆಜ್ಜೆ ಇಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಸತತ ಭೇಟಿ ಆಗೋದು ಅಷ್ಟೇ. ಇದೊಂದೇ ಯತ್ನ ಅವರು ನಮ್ಮ ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ರೆ ನಾದಿ ಬಿಜೆಪಿ ಬಿಡೋಲ್ಲ. ಚುನಾವಣೆ ಆದ ನಂತರ ಏನು ವಿಕೇಂದ್ರೀಕರಣ ಆಗತ್ತಾ, ರಾಜ್ಯ ನವೆಂಬರ್ ಕ್ರಾಂತಿ ಆಗತ್ತಾ, ಯಾವ ಪಾರ್ಟಿ ಸಪೋಸ್ ಏನಾದ್ರು ಆ ತನ್ನ ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು ಅಥವಾ ನೇರ ಪಕ್ಷದಲ್ಲಿ ನಮ್ಮ ಪಕ್ಷ ಆಗುದಿಲ್ಲ. ಹೈಕಮಾಂಡ್ ಏನ್ ನಿಲ್ಕೋದಕ್ಕೆ ಬದ್ದದು ನಾವು ಯಾರು ಕ್ರಾಂತಿ ಆಗುಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕ ದೊಡ್ಡ ನಾಯಕ ಹೈಕಮಾಂಡ್ ಏನಾದ್ರು ಬದ್ದ ನಾವು ಕ್ರಾಂತಿ ಇಲ್ಲ. ಪದೇ ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ. ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನೋ ಮಾಡ್ಬೇಕು, ಯಾರೋ ಮಾಡ್ಕೋಬೇಕು. DK ಶಿವಕುಮಾರ್ ಬರೋಕ, ಖರ್ಗೆ ಅವ್ರಾಗ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹನಿಸೋದು. ಸಪೋಸ್ DK ಶಿವಕುಮಾರ್ ಏನಾದ್ರು CM ಆದ್ರೆ ಏಕನಾಥ್ ಶಿಂದೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ ಕೂತ್ಕೊಳ್ತೀರಾ ಅಥವಾ ಯಾರು ಆಗುದಿಲ್ಲ. ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು. ಇನ್ನೂ ಕೆಳಗೆ ಉಕ್ಕೊಂತೈತದು. ನಾವು ಅದು ಕೈ ಹಚ್ಬಿಡೋದು. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯ ಕೆಲಸ ಮಾಡ್ಬೇಕು ಅಷ್ಟೇ. ನಂದು ಅವ್ರ ಪಕ್ಷದ ಆಂತರಿಕ ಯಾರು DK ಮಾಡ್ಲಿ ಬೇಕು, ಇವ್ರು ಮುಂದುವರಿಸಲಿ. ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಂದು. ಸರ್, ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೀತು. ಸಹಕಾರಿ ಕಾರ್ಖಾನೆ ತಾವು ಹೋಗಿದ್ರಿ, ಏನಾಯ್ತು ನೋಡ್ರಿ? ಒಂದ್ ಇರ್ತದಿಲ್ಲ, ಒಂದು ನೋವು ಮೇಲೆ ಒದರ್ತಿತ್ತಲ್ಲ. ನೋವು ಸಣ್ಣ ಮಗುಗೆ ಹೊಟ್ಟೆ ನುಸಿರಾದ್ರು ಹೇಳಕ್ ಹೋದ ಒದರ್ತೈತೆ. ಬುದ್ಧಿ ಒಂದು ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ರೆ ಒಯ್ಯೋ ತಾನ. ಹಂಗೆ ನಾ ಸೌದೆ ನೋವಿನ ಮೇಲೆ ಕೈ ಇಟ್ಟ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಕಳೆದ 3 ವರ್ಷದಿಂದ ನಮ್ದು ಪಕ್ಷ ಭಾಳ ಹಿನಾನೆ ಸೋತಾಗ ನಂಗೆ ಭಾಳ ಮನಸ್ಸು ನೋವಾಗಿತ್ತು. 74,000 ಸೋತಾಗ ನನಗೂ ಭಾಳ ನೋವಾಗಿತ್ತು. ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ, ಭಾಳಷ್ಟು ತ್ಯಾಗ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ. ಈಗ 74,000 ಮಹೇಶ್ ಕುಂಡ್ರಸ್ವಾಮಿ ನನಗೂ ಮನಸ್ಸು ನೋವಾಗಿತ್ತು. ಆದರೆ ಇವತ್ತು ನಮ್ಮ ಸಂಘಟ ಸರಿಯಾಗಿ ದಾರಿಯಲ್ಲಿ ಹೊಂಟದೆ. 22 ಸೌದಿ ಕೆಡುತ್ತು ನಾವು. ಇದು ನಮ್ಮ ಸತ್ಯಸಿದ್ಧ. ಸರ್, ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸಹಕಾರಿ ಕಾರ್ಖಾನೆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ. ನೋಡಿ, DCP ಆಗಿರ್ಬೋದು, ಪಕ್ಷಾತೀತ ಇರ್ತೈತೆ. ಜಾತ್ಯತೀತ ಪಕ್ಷದ ಯಾವ್ದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ. ಯಾವ್ದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಹಂಗಿರ್ತದೆ, ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವು, DCP ಹಂಗಿರ್ತಾವು. ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟೇ ನಾವು ಪಕ್ಷ ಬರ್ತೈತಿ. ಉಳಿದಿದ್ದಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು. ಅವ್ರ ಸೌದಿಯವ್ರಿಗೆ ಒಂದು ಅನ್ಯಾಯ ಆಯ್ತು. ಕಾಂಗ್ರೆಸ್ ಬಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡ್ ಮಾಡಿದ್ವು. ಪಕ್ಷಾತೀತ ಎಲ್ಲ ಪಕ್ಷ ಕೊಡೋದು. JDS ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ವಿ. ಸೌದಿ ಅವರ ಪುತ್ರ ಸಿದ್ದಾನಂದ ಸೌದಿ ವಿಚಾರ, ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನ ನೋಡ್ರಿ. ಆ ಪಾಪ ಸಣ್ಣ ಮಗೋದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು ಅದು ಪಾಪ ಬುದ್ಧಿಲ್ಲ. ಈಗ ಅವ್ರ ಬಗ್ಗೆನೇ ಸೌದಿಗೆ ಉತ್ತರ ಕೊಡ್ತಾನೆ. ಸಿದ್ದಾನಂದ ಸೌದಿ ನನ್ನ ಪಾಪ ಒಳ್ಳೇದಾಗಲಿ. ಅವರು ಬಿಜೆಪಿಗೆ ಬರ್ತಾರ ಅಂತ ಹೇಳಿ ಸೌದಿ ಅವರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿದಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ಮುಂದಿನ ಎಲೆಕ್ಷನ್ ಮಹೇಶ್ ಕುಮಟಳ್ಳಿ ಅವರು ನಿಲ್ಲಿಸ್ತಾರ ಅಂತ ಹೇಳಿ. ಇಲ್ಲ, ನಮ್ಮ ನೋಡ್ರಿ, ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಯಲ್ಲಿ ಹಾಕದೆ.
ಯಾರೋ ಸೌದಿ ಅವ್ರು ಮಾತಾಡೋದಂತೆ ಸೌದಿ ಅರೇಬಿಯಾ ಹೇಳಿದ್ರು ಗಣ್ಯಾನ ನಮಗೆ ಸುಳ್ಳು ಇಲ್ಲಿ ಬರ್ತದೆ ನನಗೆ ಗೊತ್ತಿಲ್ಲ. ಆಮೇಲೆ ನಾವು ಭಾಳಷ್ಟು ಬಿ ಜೆ ಪಿ ನಾಯಕರು ಮಹೇಶ್ ಕುಮಟಳ್ಳಿ ಅವರು ಭಾಳ ಶಾಸಕ ಅವ್ರು ಎಣ್ಣೆ ಆಗಿದೆ ಅವ್ರು ಶಾಸಕ ಅಂತ ನಮ್ಗೆ ಆಸೆ ಇದೆ. ಬಟ್ ಬೇಡಪ್ಪ ಪಕ್ಷ ಹೈಕಮಾಂಡ್ ಬೇರೆ ನಿಲ್ಸಂದಾಗ ಅದನ್ನು ಸ್ವಾಗತ. ಸರ್ ಈಗ ಸೌದಿ ಅವರೇ ಬಿಜೆಪಿಗೆ ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ಇದೆ. ಬರಲಿ, ಅದು ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು. ಸ್ವಾಗತ ಮಾಡ್ತೀವಿ. ನಾ ಸ್ವಾಗತ ಮಾಡೋದು ಪಕ್ಷ ಸ್ವಾಗತ ಮಾಡಿ ನಂದು ಸ್ವಾಗತ ಇಲ್ಲ, ರಮೇಶ್ ಜಾರಕಿಹೊಳಿ ಸ್ವಾಗತ ಇಲ್ಲ, ಪಕ್ಷ ಸ್ವಾಗತ ಅದಕ್ಕೆ ನೋ ಕಾಮೆಂಟ್ಸ್. ಡಿಸಿಸಿ ಬ್ಯಾಂಕು ಮತ್ತು ಅಥಣಿ ಕಾರ್ಖಾನೆ ಚುನಾವಣೆಯಲ್ಲಿ ಸಿದ್ಧತೆ ಇಲ್ಲದೇ ನಾವು ನೀವು ಹೇಳಿದ್ರ ಅಂತ ಗ್ರೌಂಡ್ ವರ್ಕ್ ಇಲ್ಲದೇ ಹೇಳೋದಕ್ಕೆ ಅಲ್ಲಿ ಹಿನ್ನಡೆ ಆಯ್ತಾ ಅಂತ. ನಾವು ಹತ್ತನಿಂದ ಸೋಲ್ತು ಅಂತ ಮೊದಲೇ ಓಟಿಂಗ್ ಮೂರ ಹುಡುಕದ ಮೊದಲು ಹೇಳಿದ್ವಿ ನಾವು. ನೀವ ಭಾರಿ ಸೋಲತ್ ನೀವ ಬಳದ್ರಪ್ಪ. ನಮ್ಮ ಮುಂಜಾನೆ ಓಟಿಂಗ್ದಾಗ ನಮ್ಮ 3 ಓಟ್ ಬೀಳ್ತವೆ. ನಾವು ಓನ್ಲಿ ಕಳೆದ 20 ವರ್ಷದಿಂದ ಸೌದಿ ಅವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ರಿ. ಈ ಸಲ ಯಾವುದೇ ಕಾರಣ ಒಂದೇ ಓಟ್ ಬಂದ್ರೆ ಇಲೆಕ್ಷನ್ ಮಾಡೋದು ಮಾಡಿ ಇಲೆಕ್ಷನ್ ಮಾಡಿದ್ವಿ ನಾವು ಹಿರಿವಾಗ ನಿಂತಿರಕಿಲ್ಲ. ಚುನಾವಣೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ. ನಾವು ಬರೀ ಅಲ್ಲಿ ಏನಂತೂ ನಾವೊಂದು 3 ಫೋನ್ ಮಾಡಿದೆ, ಒಂದು ಭಾಷೆ ಮಾಡಿದೆ, ಒಟ್ಟೆ ಇಲ್ಲಿ ಹೋಗಿಲ್ಲ. ನಾವು ಬರೀ 3 ಮಂದಿ 3 ಫೋನ್ ಮಾಡಿದೆ. ಒಂದ್ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ ನೀವು ಬಂದು ಸೌಕರ್ಯ ನೀವು ಅಲ್ಲೇ ಗೋಕಾಕ್ ಕೂತು ಅಲ್ಲಿ ಬಂದು ಒಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ನೆ. ಇಲ್ಲ ನಾ ಅಲ್ಲಿ ಸೀರಿಯಸ್ ತೊಗೊಳ್ಳಿ ಇಲೆಕ್ಷನ್ ಅದನ್ನು ನೀವು 18,000 ಓಟ್ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂತ 5,000 ತಂದು ಹೆಚ್ಚಾರ ಲಕ್ಷ್ಮಣ ಸವದಿ ಅವರು. ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮೇಲಿನ ಸ್ವಲ್ಪ ನಿಮ್ಮ ಟಿವಿ ಯಾವ್ದು ಆ್ಯಂಕರ್ ಸ್ವಲ್ಪ ಹೇರೋರು 18,000 ಓಟ್ದವರು ಅದನ್ನು ಏನೇನೋ ಗೋಲ್ಮಾಲ್ ಮಾಡಿ 5,000 ಹೆಚ್ಚಿದ್ರು. ಅದರಲ್ಲಿ 50% ಹೊಡ್ತದ ನಾವು. ನೀವು ಅದನ್ನ ವಿಚಾರ ಮಾಡಿ ನಾವು